ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಒಳ್ಳೆ ಉಪಯೋಗ ಹೇಳ್ಕೊಡ್ತಿದ್ದೀನಿ. ಏನಂತ ನೋಡಿ. ಮನೆಯಲ್ಲೇ ಇರೋ ಒಂದು ಕೊಬ್ಬರಿ ಎಣ್ಣೆದ ಬಗ್ಗೆ ನಮಗೆ ಅದು ಹೇಗೆ ಉಪಯೋಗಿಸ್ಕೋಬೇಕು, ಅದರಿಂದ ಆಗೋ ಲಾಭಗಳೇನಂತ ನಮಗೆ ಗೊತ್ತೇ ಇಲ್ಲ. ಅದೇನಂತ ಹೇಳ್ತೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ನಿಮಗೂ ಗೊತ್ತಾಗುತ್ತೆ ಇದರಿಂದ ಏನೇನು ಉಪಯೋಗ ಆಗ್ಬೋದು ಅಂತಂದೇಳಿ. ಪ್ಲೀಸ್ ನಾನು ಈ ಥರ ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನನ್ನ ಚಾನಲ್ನ ಅಂತ ಕೇಳ್ಕೊತೀನಿ. ಬನ್ನಿ, ಕೊಬ್ಬರಿ ಎಣ್ಣೆಯಲ್ಲಿ ಏನೇನು ಉಪಯೋಗಗಳು ಆಗ್ತವೆ ಅಂತ ನೋಡೋಣ. ಫಸ್ಟನ್ನಾಗಿ ಬಂದು, ಇವಾಗ ಆಲ್ಮೋಸ್ಟು ಮನೆಗೆ ಗಂಡ್ಮಕ್ಳು ಇರ್ತಾರಲ್ವ, ಅವರು ಕೆಲಸಕ್ಕನಾಗಲಿ ಡ್ಯೂಟಿಗನಾಗಲಿ ಎಲ್ಲಿಗಾನ ಹೋಗಿ ಬರ್ತಾರೆ. ಹೋಗಿ ಬಂದು ಅವ್ರ ಬಾಡಿ ಎಲ್ಲ ಫುಲ್ಲು ಪೇನ್ ಆಗ್ತಿರುತ್ತೆ. ಅವಾಗ ಏನು ಮಾಡಬೇಕು ಗೊತ್ತಾ? ಎಣ್ಣೆನ ಚೆನ್ನಾಗಿ ಕಾಸಬೇಕು. ಕಾಸಾದಮೇಲೆ ಅವ್ರಿಗೆ ಚೆನ್ನಾಗಿ ಬಾಡಿ ಎಲ್ಲ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡಿಕೊಂಡು ಸುಡ ನೀರು ಹಾಕ್ಕೊಂಡ್ರೆ ಎಷ್ಟು ಏನಾಗುತ್ತೆ, ಬಾಡಿ ಎಲ್ಲ ಫುಲ್ಲು ಆರಾಮ್ ಅನಿಸುತ್ತೆ. ನೆಕ್ಸ್ಟ್ ಬಂದು ಹೇಳೋದೇನೆಂದರೆ, ಈಗ ಬಾಯಲ್ಲೇ ಉಣ್ಣು ತಿಂದಿರ್ತಂದರೆ ಬಾಯಿ ಹೊಡೆದಿರುತ್ತಂತಾರಲ್ವ, ಆ ಥರ ಆದರೆ ನೈಟ್ ಮಲಗುವಾಗ ಬಾಯಲ್ಲೆಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಲಗಿದ್ರೆ ಉಣ್ಣು ಕಮ್ಮಿ ಆಗುತ್ತೆ. ಇವಾಗ ತೂಕ ಜಾಸ್ತಿ ಇರ್ತಾರೆ, ಅಂದರೆ ದಪ್ಪ ಇರ್ತಾರೆ. ಇವಾಗ ತೆಳ್ಳಗಾಗಬೇಕಂದ್ರೂ ಇದೇ ಉಪಯೋಗ ಆಗುತ್ತೆ. ಹೇಗಂತೀರಾ? ಕೊಬ್ಬರಿ ಎಣ್ಣೆ ಜಾಸ್ತಿ ನಾವು ಊಟ ಅಂದರೆ ಜಾಸ್ತಿ ಅಂತ ಅಲ್ಲ, 1-2 ಸ್ಪೂನ್ ಸ್ವಲ್ಪ ಬಾಯಲ್ಲಿ ಹಾಕೋದ್ರಿಂದ ಹಸಿವು ನಿವಾರಣೆ ಮಾಡುತ್ತೆ. ಅಂದರೆ ಹಸಿವು ಜಾಸ್ತಿ ಆಗಲ್ಲ. ಕೊಬ್ಬರಿ ಎಣ್ಣೆ ಸೇವಿಸೋದ್ರಿಂದ ಹೊಟ್ಟೆಯಲ್ಲಿ ತಂಪನೂ ಆಗುತ್ತೆ. ಇರುತ್ತಲ್ವ ಬಾಡಿ, ಕೊಬ್ಬರಿ ಎಣ್ಣೆ ಸ್ವಲ್ಪ ಸೇವಿಸಿದರೆ ನಮಗೆ ಹೊಟ್ಟೆಯಲ್ಲಿ ತಂಪಾಗುತ್ತೆ. ಕೊಬ್ಬರಿ ಎಣ್ಣೆ ಕಾಸಿ ನೈಟು ಸ್ವಲ್ಪ ಚೆನ್ನಾಗಿ ತಲೆಯಲ್ಲಿ ಹಚ್ಕೊಂಡು ಮಸಾಜ್ ಮಾಡಿಕೊಂಡ್ರೆ ಹೊಟ್ಟೂ ಇರಲ್ಲ, ಹಾಗೆ ಕೂದಲು ದಟ್ಟವಾಗಿ ಬರುತ್ತದೆ. ಹಾಗೆ ಕೂದಲು ಶೈನ್ ಗುಟ ಆಗುತ್ತೆ. ಹಾಗೆ ಕಾಸಿದ್ದ ಎಣ್ಣೆ ನೈಟ್ ಮಲಗುವಾಗ ಮುಖಕ್ಕೆ ಹಚ್ಕೊಂಡು ಮಕ್ಕರಿ. ಯಾಕಂದರೆ ಯಾವುದಾದ್ರು ಪೌಡ್ರ್ ಆಗಲಿ ಮತ್ತು ಹೊರಗಡೆ ಹೋಗಲಿ ಡೆಸ್ಟು ಅದೆಲ್ಲ ಇರುತ್ತಲ್ವ, ನೈಟ್ ಹಚ್ಕೊಂಡು ಮಕ್ಕೊಂಡು ಬೆಳಗ್ಗೆ ತೊಳ್ಕೊಂಡ್ರೆ ಮಡುವೆನೂ ಆಗಲ್ಲ. ಹಾಗೆ ವೈಟನ್ನು ಹಾಕಂತೀವಿ ನಾವು. ಹಾಗೆ ಮಡುವೆ ಕಲೆ ಇರುತ್ತಲ್ವ, ಅದನ್ನು ನಿವಾರಣೆ ಮಾಡುತ್ತೆ. ಹಾಗೆ ಎಣ್ಣೆ ಕಾಸಿರ್ತೀರಲ್ವ, ಕಾಲು ಇಮ್ಮಡಿ ಹೊಡೆದಿದ್ರೆ ಎಣ್ಣೆ ಕಾಸಿ ನೈಟ್ ಹಚ್ಕೊರಿ. ಬೆಳಗ್ಗೆ ತಡೆಯಲ್ಲ ಇಮ್ಮಡಿ ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಅದರದ್ದು. ಹಾಗೆ ನೋವು ಇರಲ್ಲ, ಇಮ್ಮಡಿ ನೋವು. ಹಾಗೆ ಅಲ್ಲಲ್ಲಿ ಬ್ಲಡ್ ಬರ್ತಿದ್ರೆ ಅದೇನೋ ಆಗ್ತಿದ್ರೆ ನೈಟ್ ಮಲಗೋ ಹಾಗೆ ಬಾಯಿ ತುಂಬ ಹಚ್ಕೊಳ್ಳಿ, ಎಣ್ಣೆ ಹಚ್ಕೊಳ್ಳಿ. ಕಾಸಿದ್ದ ಎಣ್ಣೆ ರಕ್ತಸ್ರಾವ ಆಗಲ್ಲ. ಹಾಗೆ ಅಲ್ಲೂ ಗಟ್ಟಿಯಾಗಿರುತ್ತೆ. ಮತ್ತು ಹೇಳ್ಬೇಕಂದ್ರೆ ಇದೇನು ಚಳಿಗಾಲ ಅಲ್ವಾ, ಹಾಗಾಗಿ ಕೈ ಕಾಲು ಹೊಡೆಯೋದು ಜಾಸ್ತಿ, ತುಟಿ ಹೊಡೆಯೋದು ಜಾಸ್ತಿ. ಹಾಗಾಗಿ ನಾವು ಕೊಬ್ಬರಿ ಎಣ್ಣೆನ ಎಲ್ಲ ಹಚ್ಕೊಂಡಿದ್ರೆ ಕೈ ಸ್ಮೂತ್ ಆಗುತ್ತೆ, ಎಲ್ಲ ತುಟಿನೂ ಹೊಡೆದಿರಲ್ಲ. ಚಳಿಗಾಲದಲ್ಲಿ ಒಳ್ಳೆ ಉಪಯೋಗ ಅಂತಲೇ ಹೇಳ್ಬೋದು ಕೊಬ್ಬರಿ ಎಣ್ಣೆ. ಮತ್ತು ಹೇಳ್ಬೇಕಂದ್ರೆ ನೋಡಿದ್ದೀರಾ, ಹುಟ್ಟಿದ ಪಾಪುಗಳಿಗೆಲ್ಲ ಸ್ನಾನ ಮಾಡಿಸುವಾಗ ಕೊಬ್ಬರಿ ಎಣ್ಣೆ ಕಾಸಿ ಮಗುಗೆಲ್ಲ ಬೇಸ್ ಚೆನ್ನಾಗಿ ಮಸಾಜ್ ಮಾಡ್ತಾರೆ. ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಾರೆ. ಯಾಕಂತೀರಾ? ಅದು ಚೆನ್ನಾಗಿ ಅವಾಗೇ ಅಲ್ವಾ ಅದರದ್ದು ಪಾಪು ಇದ್ದಾಗಲಿಂದನೇ ಅಲ್ವಾ ನಾವು ಒಳ್ಳೆ ಕೇರ್ ಮಾಡಬೇಕು ಅದಕ್ಕೆ. ಹಾಗಾಗಿ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಯಾವುದೇ ಥರ ಮಕ್ಕಳು ಗಲೀಜು ಇರಲ್ಲ ಮತ್ತು ವೈಟಾಗಿ ಕಾಣ್ತವೆ. ಹಾಗಾಗಿ ಅವಕ್ಕೆ ಚೆನ್ನಾಗಿ ಮಸಾಜ್ ಮಾಡಿದಷ್ಟು ನಿದ್ದೆನೂ ಮಾಡ್ತಾವಲ್ವ. ಹಾಗಾಗಿ ಕೊಬ್ಬರಿ ಎಣ್ಣೆ ಜಾಸ್ತಿ ಹಚ್ಚಿ ಅವಕ್ಕೆ ಸ್ನಾನ ಮಾಡಿಸ್ತಾರೆ. ಕೊಬ್ಬರಿ ಎಣ್ಣೆ ಎಷ್ಟು ಉಪಯೋಗ ಆಗುತ್ತಲ್ವ. ಮತ್ತು ಎಣ್ಣೆಲಿ ಯಾವುದಂದರೆ ಚಿಕನ್ ಫ್ರೈ ಆಗಲಿ ಮತ್ತು ಫಿಶ್ ಫ್ರೈ ಆಗಲಿ ಮಾಡುವಾಗ ನಾವು ಅದೆಲ್ಲ ಕಲಸಿಟ್ಕೊಂಡಿರ್ತೀವಿ. ಹಾಗೆ ಫ್ರೈ ಮಾಡಿದರೆ ಕೈಯೆಲ್ಲ ಉರಿ ಬಂದುಬಿಡುತ್ತೆ. ಕೈಯಲ್ಲಿ ಉರಿ ಬಂದರೆ ನಾವು ಜಾಸ್ತಿ ನೀರಲ್ಲಿ ಇಟ್ಕೋಬೇಕು ಅನಿಸುತ್ತೆ. ಅವಾಗ ಆ ಥರ ಏನು ಮಾಡಬೇಡಿ. ಒಂದೆರಡು ಹನಿ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಸುಮ್ಮನೆ ಇದ್ಬಿಡಿ. ಒಂಥರ ಅದು ನೋವು ಕಾಣಲ್ಲ, ಏನಿಲ್ಲ. ಫಿಶ್ ಮಾಡೋರಿಗೆ ಅದು ಫ್ರೈ ಮಾಡ್ತಿರ್ತೀರಲ್ವ, ಅದು ಕಾವು ಬಡ್ದು ಉರಿತಿರುತ್ತೆ. ಕೊಬ್ಬರಿ ಎಣ್ಣೆ ಹಚ್ಕೊಂಬಿಡಿ. ಇನ್ನು ಕಿವಿ ನೋವುತ್ತಿದ್ರೆ ಮತ್ತು ಕಿವಿಯೊಳಗೆ ಪೋಟ್ ಇಟ್ಟಿದೆ ಅಂತಾರಲ್ವ, ಕಿವಿ ಕೇಳಿಸ್ತಿಲ್ಲ, ಒಂಥರ ಶಬ್ದ ಆಗ್ತಿದೆ ಅಂತಾರಲ್ವ, ಆಗ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೆ ಒಂದೇ ಒಂದು ಬೆಳ್ಳುಳ್ಳಿ ಹೆಸರು ಹಾಕಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಕಾಯಿಸ್ಬೇಕು. ಕಾಯಿಸಾದ್ಮೇಲೆ ಆರಾದಮೇಲೆ ಕಿವಿಗೆ ಹಾಕ್ಕೊಳ್ಳಿ. ಕಿವಿಯೊಳಗೆ ಏನಾದರೂ ಗಲೀಜಿದ್ರೆ ಅದು ಎಣ್ಣೆ ನೈಟ್ ಹಾಕ್ಕೊಂಡು ಮಕ್ಕೊಂಡ್ರೆ ಬೆಳಿಗ್ಗೆ ಅನ್ನಷ್ಟೇ ಇಟ್ಕೋಬೇಕು. ಅವಾಗ ಹೊರಗೆ ಬರುತ್ತೆ, ಕಿವಿನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತು ನೆಗಡಿ ಆಗಿದ್ದರೆ ಮತ್ತು ಕಣ್ಣು ಉರಿ ಬರ್ತಿದ್ರೆ
ಏನು ಮೂಗಲ್ಲಿ ಒಂದೆರಡು ಎಣ್ಣೆ ಈ ಕಡೆ ಒಂದು ಹನಿ ಈ ಕಡೆ ಒಂದು ಹನಿ ಹಾಕ್ಕೊಂಡು ಕೊಬ್ಬರಿ ಎಣ್ಣೆ ಹಾಕ್ಕೊಳೋದ್ರಿಂದ ನೆಗಡಿನೂ ಆಗಲ್ಲ. ಮತ್ತು ಕಣ್ಣುರಿ ಇದ್ರೂ ಕಣ್ಣಿಗೆ ಈ ಕಡೆ ಒಂದು ಹನಿ ಈ ಕಡೆ ಒಂದು ಹನಿ ಹಾಕ್ಕೋಬೇಕು. ಕಣ್ಣುರಿನೂ ಏನು ಕಮ್ಮಿ ಆಗುತ್ತೆ. ಮತ್ತು ತಲೆನೋವು ಇದ್ರೂ ನೆತ್ತಿಗೆ ಎಣ್ಣೆ ಹಾಕೋದ್ರಿಂದ ತಲೆನೋವು ಕೂಡ ಇರಲ್ಲ. ಹಾಗೆ ಮತ್ತು ಎಲ್ಲಾದರೂ ಇದು ಏನು ಮದುವೆ ಆಗಲಿ ಏನಾದರೂ ಇರುತ್ತಲ್ವ ಕಾರ್ಯಕ್ರಮಗಳು, ಅಲ್ಲಿ ನಾವು ದೊಡ್ಡ ದೊಡ್ಡ ಅಡುಗೆ ಮಾಡಿರ್ತೀರಲ್ವ, ಅಡುಗೆ ಮಾಡೋದ್ರಿಂದ ಮಸಿ ಜಾಸ್ತಿ ಇರುತ್ತೆ. ಮಸಿ ಹತ್ತಿಕ್ಕಾಗಲ್ಲ ಅಂದರೆ ಏನು ಅಡುಗೆ ಪಾತ್ರೆ ಮಾಡ್ತೀವಲ್ವ ಆ ಪಾತ್ರೆ ಸುತ್ತ ಏನು ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚೋದ್ರಿಂದ ಏನು ಅದು ಒಲೆ ಕಾವು ಇರುತ್ತಲ್ವ ಅದು ಮಸಿ ಅದನ್ನು ಹತ್ತಲ್ಲ. ಮತ್ತು ಬೇಗ ತೊಳೆಯೋಕೆ ಮತ್ತು ವಾಶ್ ಮಾಡೋಕೆ ಕೂಡ ಉಪಯೋಗ ಆಗುತ್ತೆ. ಮತ್ತು ಎಲ್ಲಾದರೂ ಗಾಯ ಆಗಿರುತ್ತಲ್ವ, ಚಿಕ್ಕ ಮಕ್ಕಳಾಗಲಿ ನಾವಾಗಲಿ ಏನಾದರೂ ಗಾಯ ಆಗಿರುತ್ತಲ್ವ, ಬಿದ್ದಿದ್ದಾಗಲಿ ಸುಟ್ಟಿದ್ದಾಗಲಿ ಕ್ಯೂ ಆಗಿಬಿಡುತ್ತೆ, ಬೇಗ ಮಾಯ್ತಿರಲ್ಲಲ್ವ. ಆಗ ಏನು ಮಾಡ್ತೀರಿ ಗೊತ್ತಾ, ಎಣ್ಣೆ ಕಾಯಿಸಿ ವೇಸ್ಟ್ ಆಗಿರುತ್ತಲ್ವ ಗುಳಿಗೆಗಳು ಡೇಟ್ ಬರಾಗಿದ್ದು ಆಗಲಿ ಅವಾಗಲಿ ಕಾಯಿಸಿದ ಮೇಲೆ ಗುಳಿಗೆನ ಚೆನ್ನಾಗಿ ಪುಡಿ ಮಾಡಿಕೊಂಡು ಕೊಬ್ಬರಿ ಎಣ್ಣೆಲಿ ಹಾಕಿ ಎಲ್ಲಿ ಗಾಯ ಆಗಿರುತ್ತೆ ಅಲ್ಲಿ ಹಚ್ಚಿ, ಮತ್ತು ಅದು ಒಂದು ಕಾಟನ್ ಹತ್ತಿ ಇರುತ್ತಲ್ವ ಅದಕ್ಕೆ ಇಟ್ಟು ಕಟ್ಟಿ ನೈಟ್ ಮಾಡಬೇಕಿದು. ಈಗ ಮಾಡಿ ಮಕ್ಕೊಳ್ಳಿ. ಏನಾನ ಕ್ಯೂ ಹಂಗೆ ಏನಾನ ಆಗಿದ್ದರೆ ಬೆಳಗ್ಗೆ ತಡೆಗೆಲ್ಲ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿದ್ರಲ್ವ ಇಷ್ಟೆಲ್ಲ ಕೊಬ್ಬರಿ ಎಣ್ಣೆದು ಉಪಯೋಗಗಳಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ವಿಡಿಯೋ ನೋಡಿ ಆದ ತಕ್ಷಣ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.